ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಮ್ಮ ಥರ್ಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಮತ್ತೆ ಬೇಸಿಕ್ ಕ್ವಶನ್ಸೇ. ಯಾಕೆ ಅಂದರೆ ಫಸ್ಟ್ ಬೇಸಿಕ್ ಕ್ವಶನ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಫಸ್ಟ್ ಬೇಸಿಕ್ ಕ್ವಶನ್ಸಲ್ಲಿ ನೀವು ಕ್ವಶನ್ ನೋಡಿದ ತಕ್ಷಣ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಬಟ್ ಇವಾಗ ನಾವು ಕಲಿಯೋಕ್ಕೆ ಹೋಗ್ತಿರೋ ಕ್ವಶನ್ಸಲ್ಲಿ ನೋಡಿದ ತಕ್ಷಣ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಥಿಂಕ್ ಮಾಡಿ ಆಮೇಲೆ ಅಪ್ಲೈ ಮಾಡೋ ಥರ ಇರುತ್ತೆ ಕ್ವಶನ್ಸ್ ಎಲ್ಲ. ಆ ಥರ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಈ ಚಾಪ್ಟರಲ್ಲಿ ನೋಡೋಣ. ಈಗ ನಮ್ಮ ಫಸ್ಟ್ ಕ್ವಶನ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಎ ವುಮೆನ್ ಬಾಟ್ ಎಗ್ಸ್ ಆಟ್ 30 rupees per dozen. ಒಂದು ಡಜನ್ಗೆ 30 rupees ಕೊಟ್ಟು ಒಂದು ವುಮೆನ್ ಎಗ್ಸ್ನ ಪರ್ಚೇಸ್ ಮಾಡಿರ್ತಾರೆ. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಫಾರ್ 100 eggs? ಓಕೆ, ಈಗ ಅದೇ ಲೇಡಿ ಎಗ್ಸ್ನ ಸೆಲ್ ಮಾಡಬೇಕು. ಎಷ್ಟು ಎಗ್ಸು? 100 eggs. ಓಕೆ, ಅಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ ಮತ್ತೆ. ದ್ಯಾಟ್ ಶಿ ಹ್ಯಾಸ್ ಟು ಗೇನ್ 12%. ಗೇನ್ ಅಂದರೆ ಅರ್ಥ ಏನು? ಪ್ರಾಫಿಟ್ ಅಂತ. ಈ 100 eggsನ ಅವಳು ಸೆಲ್ ಮಾಡಿದ್ಮೇಲೆ 12% ಪ್ರಾಫಿಟ್ ಬರಬೇಕು. ಓಕೆನಾ? ಈಗ ನಮಗೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟು ಎಗ್ಸ್ಗೆ? 12 eggsಗಲ್ವಾ? 12 eggsಗೆ 30 rupees. ಓಕೆನಾ? 1 ಎಗ್ಗೆ 30 ಡಿವೈಡೆಡ್ ಬೈ 12. ಕರೆಕ್ಟಾ? ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ, ಆನ್ಸರ್ ಸಿಕ್ಬಿಡುತ್ತೆ. 6 2s 6 5s. ಕರೆಕ್ಟಾ? ನಮಗೆ 5/2 ಇದೆ. 2 1s 2 2.5s. 1 ಎಗ್ಗೆ 2.5 rupees. ಓಕೆನಾ? ಈಗ ಈ 2.5 ಏನು? ಅವಳು ಪರ್ಚೇಸ್ ಮಾಡಿರೋ ಕಾಸ್ಟ್ ಪ್ರೈಸ್ ಇದು. ಓಕೆ, ಅವಳು ಪರ್ಚೇಸ್ ಮಾಡಿರೋ 1 ಎಗ್ಗೆ 2.5 rupees ಆಗುತ್ತೆ. ಈಗ ಅವಳು 100 eggsನ ಸೆಲ್ ಮಾಡಬೇಕು. ಅವಳು 100 eggsನ ಸೆಲ್ ಮಾಡಬೇಕು ಅಂದರೆ ಫಸ್ಟ್ ಅದನ್ನು ಬೈ ಮಾಡಬೇಕಲ್ವಾ? 1 ಎಗ್ಗೆ 2.5 rupees ಆದರೆ 100 eggsಗೆ 100 into 2.5 ದಟ್ ವಿಲ್ ಬಿ 250 rupees ಆಗುತ್ತೆ. ಈಗ ಈ 250 rupees ಏನು? ಆ ವುಮೆನ್ನು 250 rupeesಗೆ 100 eggsನ ಪರ್ಚೇಸ್ ಮಾಡಿರೋದು. ಹಾಗಾದರೆ ಪರ್ಚೇಸ್ ಮಾಡೋದು ಯಾವುದದು? CP ಅಲ್ವಾ? ಕಾಸ್ಟ್ ಪ್ರೈಸ್ ಆಫ್ 100 eggs. ಆವಾಗಲೇ ಕಂಡುಹಿಡಿದಿದ್ದು 1 eggದು ಕಾಸ್ಟ್ ಪ್ರೈಸ್. ಇವಾಗ ಕಂಡುಹಿಡಿದಿರೋದು 100 eggsದು ಕಾಸ್ಟ್ ಪ್ರೈಸ್. ಓಕೆನಾ? ನಮ್ಗೆ ಇದೇ ತಾನೇ 100 eggsನ ತಾನೇ ಅವಳು ಸೆಲ್ ಮಾಡ್ತಿರೋದು. 100 eggsದು ಕಂಡುಹಿಡ್ದಾಯಿತು. ಈಗ ನಮ್ಮ ಹತ್ರ ಇನ್ನೇನಿದೆ? ಪ್ರಾಫಿಟ್ ಕೊಟ್ಟಿದ್ದಾನೆ. ಏನು? ಗೇನ್ ಅಂತ ಕೊಟ್ಟಿದ್ದಾನಲ್ಲ, ಪ್ರಾಫಿಟ್ಟು ಅದು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನೆ. ಓಕೆನಾ? ಈಗ SP ಫಾರ್ಮುಲಾ ಹಾಕೋಣ. SP ಈಸ್ ಈಕ್ವಲ್ ಟು 100 ± %% / 100 ಇಂಟು CP. ನಾನು ಈಗ ನಿಮ್ಗೆ ಅರ್ಥ ಆಗಲಿ ಅಂತ ಬೇಸಿಕ್ ಪಾರ್ಟ್ 2ಲಿ ಮತ್ತೆ ಫಾರ್ಮುಲಾನ ಹಾಕ್ತಾಯಿದ್ದೀನಿ. ಹೋಗ್ತಾ ಫಾರ್ಮುಲಾನ ಹಾಕಲ್ಲ, ಡೈರೆಕ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ಎಕ್ಸಾಮಲ್ಲಿ ಇದನ್ನೆಲ್ಲ ಬರೆಯೋ ನೆಸೆಸಿಟಿ ಇರಲ್ಲ. ಓಕೆ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡು ಆನ್ಸರ್ ಕಂಡುಹಿಡ್ಕೊಂಡು ಹೋಗ್ತಾ ಇರಬೇಕು. ಟೈಮ್ ಇರಲ್ಲ ನಿಮ್ಗೆ ಅಷ್ಟೊಂದು ಕಂಡುಹಿಡಿಯೋಕ್ಕೆ. ಇದನ್ನು ಕರೆಕ್ಟಾಗಿ ಬರ್ಕೊಂಡ್ರೆ 100 ಹಾಗೆ ಬರ್ಕೊತೀನಿ. ಪ್ರಾಫಿಟ್ ಅಲ್ವಾ? ಇಲ್ಲಿ ಪ್ಲಸ್ ಆರ್ ಮೈನಸಲ್ಲಿ ಪ್ಲಸ್ ಯೂಸ್ ಮಾಡ್ತೀನಿ. ಪ್ರಾಫಿಟ್ ಆಫ್ ಎಷ್ಟು %? 12%. 12 ಡಿವೈಡೆಡ್ ಬೈ 100 ಇಂಟು ಓಕೆ ಇಂಟು ಎಷ್ಟು? CP ಅಲ್ವಾ? CP 250. ಇದು ನಮಗೆ SP ಈಸ್ ಈಕ್ವಲ್ ಟು 112 ಡಿವೈಡೆಡ್ ಬೈ 100 ಇಂಟು 250. ಕರೆಕ್ಟಾ? 10ಗೆ 10 ಹೋಯಿತು. 5 2s 10, 5 5s. ಓಕೆ, 2 1s 256. 56 ಇಂಟು 5 ಇದು ನಮಗೆ 280 rupees ಆಗುತ್ತೆ. ಓಕೆ, ಈಗ ಅವಳು 100 eggsನ ತಗೊಳ್ಳೋದು ಎಷ್ಟಕ್ಕೆ? 250 rupeesಗೆ ಪರ್ಚೇಸ್ ಮಾಡೋದು. ಈಗ 12% ಲಾಭ ನೋಡಬೇಕು ಅಂದರೆ 280 rupeesಗೆ ಅವಳು ಆ 100 eggsನ ಸೆಲ್ ಮಾಡಬೇಕು ಅನ್ನೋದೇ ಈ ಕ್ವಶನಿನ ಅರ್ಥ. ಇಷ್ಟೇ. ಫಸ್ಟು ಅವರು 12 eggsಗಾದರೂ ಕೊಡಲಿ, ಎಷ್ಟು ಎಗ್ಸ್ಗಾದರೂ ಕೊಡಲಿ, 1 ಎಗ್ಗೆ ಫಸ್ಟ್ ಕಂಡುಹಿಡ್ಕೊಂಡ್ಬಿಡ್ಬೇಕು. ಇದೇ ಇಂಪಾರ್ಟೆಂಟ್. ಎಗ್ ಆದರೂ ಇರಲಿ, ಬೇರೆ ಯಾವ ಪ್ರಾಡಕ್ಟ್ ಆದರೂ ಇರಲಿ, ಅವ್ರು ಎಷ್ಟು ಕೊಡ್ತಾರೋ ನೀವು 1 ಪ್ರಾಡಕ್ಟ್ ಕಂಡುಹಿಡ್ಕೊಂಡ್ರೆ ಸಾಕು. ನೆಕ್ಸ್ಟು ಎಷ್ಟು ಸೆಲ್ ಮಾಡ್ತಾರೆ? 100 ಅಲ್ವಾ? 1 ಪ್ರಾಡಕ್ಟ್ಗೆ ಎಷ್ಟು? 2.5. 100 ಪ್ರಾಡಕ್ಟ್ಸ್ಗೆ 100 ಇಂಟು 2.5 ಆಗ ಒಂದು ಆನ್ಸರ್ ಬರುತ್ತೆ. ಇದು ಕಾಸ್ಟ್ ಪ್ರೈಸ್. 100 eggsನ ಅವಳು ಪರ್ಚೇಸ್ ಮಾಡೋದಕ್ಕೆ 250 rupees ಆಗುತ್ತೆ. ಈಗ ಪ್ರಾಫಿಟ್ 12% ಕೊಟ್ಟಿದ್ದಾರೆ. ಇದನ್ನು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ.
ಸೊ ಅದನ್ನು ಡೈರೆಕ್ಟಾಗಿ ಕೇಳಲ್ಲ, ಈ ಥರ ಕ್ವಶನಲ್ಲಿ ನಾವೇ ಅರ್ಥ ಮಾಡ್ಕೋಬೇಕು. ಅವಳು ಅದನ್ನು ಮಾರಿದ್ರೆ 12% ಲಾಭ ಬರುತ್ತೆ, ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ. ಎಸ್ ಪಿ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಇದೆ. ಈ ಫಾರ್ಮುಲಾದಲ್ಲಿ ಪ್ಲಸ್ ಯೂಸ್ ಮಾಡ್ತೀವಿ, ಯಾಕೆ? ಪ್ರಾಫಿಟ್ ಆಫ್ 12%. ಲಾಸ್ ಆಗಿದ್ರೆ ಮೈನಸ್ ಯೂಸ್ ಮಾಡ್ತಾಯಿದ್ವಿ, ಕರೆಕ್ಟಾ? ಸೊ 112 ಡಿವೈಡೆಡ್ ಬೈ 100 ಇಂಟು 250. ಈ 250 ಕಾಸ್ಟ್ ಪ್ರೈಸ್. ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗೋ ಆನ್ಸರೇ ಆ 100xಗೆ 12% ಲಾಭದಲ್ಲಿ 280 ರೂಪೀಸ್ ಸಿಕ್ಕಿರುತ್ತೆ ಅಂತ. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನು ಅಂತ ನೋಡೋಣ. ಮೀನಾ ಪರ್ಚೇಸ್ಡ್ 2 ಫ್ಯಾನ್ಸ್ ಈಚ್ ಅಟ್ ₹1200. ಮೀನಾ ಅನ್ನೋರು 2 ಫ್ಯಾನ್ನ ಪರ್ಚೇಸ್ ಮಾಡ್ತಾರೆ. ಒಂದೊಂದಕ್ಕೆ ಎಷ್ಟು? 1200 ಒಂದಕ್ಕೆ, ಇನ್ನೊಂದಕ್ಕೆ 1200. ಈಚ್ ಅಟ್ 1200 ಅಂತ ಕೊಟ್ಟಿದ್ದಾರೆ. ಈಚ್ ಅಂದರೆ ಒಂದೊಂದು 1200 ರೂಪೀಸ್ ಅಂತೆ. ಸೊ ತೊಗೊಂಡಿರೋದು ಎರಡು, ಒಂದು 1200, ಇನ್ನೊಂದು 1200. ಶಿ ಸೋಲ್ಡ್ 1 ಫ್ಯಾನ್ ಅಟ್ ಎ ಲಾಸ್ ಆಫ್ 5%. ಒಂದು ಫ್ಯಾನ್ನ 5% ಲಾಸಲ್ಲಿ ಸೆಲ್ ಮಾಡ್ತಾಳೆ. ಆ್ಯಂಡ್ ಅದರ್ ಅಟ್ ಗೇನ್ ಆಫ್ 10%. ಇನ್ನೊಂದು ಫ್ಯಾನ್ನ ಸೆಲ್ ಮಾಡಿದಾಗ 10% ಪ್ರಾಫಿಟ್ ಬರುತ್ತೆ. ಗೇನ್ ಅಂದ್ರೇನು? ಪ್ರಾಫಿಟ್. ಫೈಂಡ್ ದ ಟೋಟಲ್ ಗೇನ್ ಆರ್ ಲಾಸ್ ಪರ್ಸೆಂಟೇಜ್. ಈಗ ಗೇನ್ ಆಗಿದೆಯೋ ಲಾಸ್ ಆಗಿದೆಯೋ ನಮಗೆ ಗೊತ್ತಿಲ್ಲ. ಇದಿಷ್ಟರಲ್ಲಿ ಏನಾಗಿರುತ್ತೋ ಅದರದ್ದು ಪರ್ಸೆಂಟೇಜ್ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಮೀನಾ 2 ಫ್ಯಾನ್ ತೊಗೊಂಡಿರ್ತಾಳಲ್ವಾ. ಸೊ ಫ್ಯಾನ್ 1ನ 1200ಗೆ ತಗೊಳ್ಳೋದು, ಫ್ಯಾನ್ 2ನ 1200ಗೆ ಪರ್ಚೇಸ್ ಮಾಡಿರ್ತಾಳೆ, ಕರೆಕ್ಟಾ? ಎರಡೂ ಫ್ಯಾನು 1200 ಪ್ಲಸ್ 1200. ಸೊ ಎರಡನ್ನೂ ಈಸ್ ಈಕ್ವಲ್ ಟು ಮಾಡಿದ್ರೆ ನಮಗೆ 2400 ರೂಪೀಸ್ ಅವಳದು ಕಾಸ್ಟ್ ಪ್ರೈಸ್, ಕರೆಕ್ಟಾ? ಅವಳು 2 ಫ್ಯಾನ್ನ ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿರೋದು? 2400, ಓಕೆನಾ? ಈಗ ಸೊ ನಾವು ಕಾಸ್ಟ್ ಪ್ರೈಸ್ ಕಂಡುಹಿಡಿದಾಯಿತು. ಸೆಲ್ಲಿಂಗ್ ಪ್ರೈಸ್ನ ಸಪ್ರೇಟಾಗಿ ಎರಡಕ್ಕೂ ಕಂಡುಹಿಡಿಯೋಣ. ಓಕೆ, ಎಸ್ ಪಿ ಇಲ್ಲಿ ಲಾಸ್ ಆಫ್ 5% ಆಗಿದೆ, ಇಲ್ಲಿ ಪ್ರಾಫಿಟ್ 10% ಆಗಿದೆ, ಕರೆಕ್ಟಾ? ಓಕೆ, ಇದನ್ನು ಇಟ್ಕೊಂಡು ಲಾಸ್ ಆಗಿದೆ. ಸೊ 100 ಮೈನಸ್ 5 95 ಡಿವೈಡೆಡ್ ಬೈ 100 ಇಂಟು ಸಿ ಪಿ ಎಷ್ಟು? 1200, ಕರೆಕ್ಟಾ? 95 100 ಮೈನಸ್ 5 ಇದು 100 ಫಾರ್ಮುಲಾದಲ್ಲಿ ಇರೋ ಥರ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಹಾಕಿದ್ದೀನಿ, ಇಂಟು 1200. 1200 ಏನು? ಇದು ಕಾಸ್ಟ್ ಪ್ರೈಸು. ಸೊ 2 0ಗೆ 2 0 ಹೋಯಿತು. ಸೊ 12 ಓಕೆ, 12 ಇಂಟು 95 ಮಾಡಿದ್ರೆ ನಮಗೆ 1140 ರೂಪೀಸ್ ಬರುತ್ತೆ. ಇದು ಫ್ಯಾನ್ 1 ಸೆಲ್ಲಿಂಗ್ ಪ್ರೈಸ್, ಓಕೆನಾ? ಎಸ್ ಪಿ 1 ಅಂತ ಹಾಕೊಳ್ಳೋಣ. ನೆಕ್ಸ್ಟ್ ಅದೇ ಥರ ಎಸ್ ಪಿ 2ನು ಕಂಡುಹಿಡಿಯೋಣ, ಅಂದರೆ ಸೆಲ್ಲಿಂಗ್ ಪ್ರೈಸ್ ಫಾರ್ ಫ್ಯಾನ್ 2. ಈಗ ಇದರಲ್ಲಿ ಪ್ರಾಫಿಟ್ ಆಗಿದೆ. ಸೊ 100 ಪ್ಲಸ್ 10 110 ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ ಸೇಮ್ 1200. 2 0ಗೆ 2 0 ಹೋಯಿತು. 12 0 0, 12 11 132 ರೂಪೀಸ್. ಸೊ ಇದು ಎಸ್ ಪಿ 2, ಕರೆಕ್ಟಾ? ಈಗ ಫಸ್ಟ್ ಫ್ಯಾನ್ನ ಸೆಲ್ ಮಾಡಿದಾಗ 1140 ರೂಪೀಸ್ ಬಂದಿದೆ. ಸೆಕೆಂಡ್ ಫ್ಯಾನ್ ಸೆಲ್ ಮಾಡಿದಾಗ 1320 ಸಿಕ್ಕಿದೆ, ಕರೆಕ್ಟಾ? ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 0ಗೆ 0 6 4 2, ಕರೆಕ್ಟಾ? ಟೋಟಲ್ ಆಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 2460 ರೂಪೀಸ್, ಕರೆಕ್ಟಾ? ಸೊ ಕಾಸ್ಟ್ ಪ್ರೈಸ್ ಎಷ್ಟು? 2400. ಇದೆರಡನ್ನೂ ಕಂಪೇರ್ ಮಾಡಿದಾಗ 60 ರೂಪೀಸ್ ಲಾಭದಲ್ಲಿದ್ದಾರೆ ಅಲ್ವಾ? ಸೊ 60 ರೂಪೀಸ್ ಲಾಭದಲ್ಲಿದ್ದಾರೆ. ಸೊ ಇದು ಪ್ರಾಫಿಟ್ಟೇ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕು, ಕರೆಕ್ಟಾ? ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನು? ಎಸ್ ಪಿ ಮೈನಸ್ ಸಿ ಪಿ ಬೈ ಸಿ ಪಿ ಇಂಟು 100, ಕರೆಕ್ಟಾ? ಸೊ ಫಾರ್ಮುಲಾ ಯೂಸ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಟೈಮ್ ನಾನು ಯೂಸ್ ಮಾಡಲ್ಲ. ಯಾಕೆ ಅಂದರೆ ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಎಸ್ ಪಿ ಏನು? ಮೈನಸ್ ಸಿ ಪಿ 2400 ಡಿವೈಡೆಡ್ ಬೈ 2400 ಇಂಟು 100, ಕರೆಕ್ಟಾ? 2 0ಗೆ 2 0 ಹೋಯಿತು. 60 ಬೈ 24, 2 12s ಓಕೆ, 2 30s, 6 2s, 6 5s. ಸೊ ಈಸ್ ಈಕ್ವಲ್ ಟು 5/2. 5/2 ಅಂದರೆ 2 1s 2, 2.5s.
ಸೊ 2.5% ಲಾಭ. ಸೊ ಎರಡೂ ಫ್ಯಾನ್ನು ಸೆಲ್ ಮಾಡಿದ್ಮೇಲೆ 2.5% ಪ್ರಾಫಿಟ್ ಇದೆ. ಇದು ಸಖತ್ ಈಸಿ ಕ್ವಶನ್ ಅಲ್ವಾ, ಯಾಕಂದರೆ ಇಲ್ಲಿ ಲಾಜಿಕ್ಸ್ ಅಪ್ಲೈ ಮಾಡಿದ್ರೆ ಸಖತ್ ಸಿಂಪಲ್ ಅನಿಸುತ್ತೆ. ಎರಡು ಫ್ಯಾನ್ ಅಂತೆ, ಸೊ ಎರಡು ಫ್ಯಾನ್ದು ಟೋಟಲಾಗಿ ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೊಳ್ಳಿ. ಆಮೇಲೆ ಅದೇ ಥರ ಎರಡೂ ಫ್ಯಾನ್ದು ಸೇರಿಸಿ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡ್ಕೊಳ್ಳಿ. ಇದೆರಡರಲ್ಲಿ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಗೊತ್ತಾಗ್ಬಿಡುತ್ತೆ. ಕರೆಕ್ಟಾ? ಪ್ರಾಫಿಟ್ ಆರ್ ಲಾಸ್. ಸೊ ಪ್ರಾಫಿಟ್ ಆದರೆ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ, ಲಾಸ್ ಆದರೆ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ. ಇದು ಅಪ್ಲೈ ಮಾಡಿದ್ರೆ ಆನ್ಸರ್ ಆರಾಮ್ಸೆ ಸಿಕ್ಬಿಡುತ್ತೆ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ದ ಕಾಸ್ಟ್ ಪ್ರೈಸ್ ಆಫ್ ಎನ್ ಐಟಮ್ ಈಸ್ 2/3 ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ವಾಟ್ ಈಸ್ ದ ಗೇನ್ ಆರ್ ಲಾಸ್ ಪರ್ಸೆಂಟೇಜ್ ಆನ್ ದ ಟೈಮ್? ಈಗ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ಇದರಲ್ಲಿ ಡೇಟಾ ಜಾಸ್ತಿ ಇಲ್ಲ, ಸಿಂಪಲ್ ಲಾಜಿಕಲ್ ಕ್ವಶನ್. ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ನಾವು ಫಸ್ಟ್ ಥಿಂಕ್ ಮಾಡಬೇಕು ಅದಕ್ಕೆ. ಕಾಸ್ಟ್ ಪ್ರೈಸ್ ಆಫ್ ಎನ್ ಐಟಮ್ ಈಸ್ 2/3. ಓಕೆ, 2/3 ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಫಸ್ಟು ಇದನ್ನು ಬರ್ಕೊಂಬಿಡೋಣ. ಈಗ ಇದರಲ್ಲಿ ಕಾಸ್ಟ್ ಪ್ರೈಸು ಗೊತ್ತಿಲ್ಲ ನಮಗೆ, ಸೆಲ್ಲಿಂಗ್ ಪ್ರೈಸು ಗೊತ್ತಿಲ್ಲ. ಸೊ ನಾವು SP ಸೆಲ್ಲಿಂಗ್ ಪ್ರೈಸ್ನ X ಅಂತ ತಗೊಂಡ್ರೆ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 2/3 ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಇದು ಅವ್ನು ಕೊಟ್ಟಿರೋ ಡೇಟಾ ಫಸ್ಟ್ ಸೆಂಟೆನ್ಸಲ್ಲಿ. ಸೊ ಇದರಲ್ಲಿ ಯಾವುದಕ್ಕೆ X ತಗೋಬೇಕು, ಯಾವುದಕ್ಕೆ 2/3 ತಗೋಬೇಕು ಅಂದರೆ ಫಸ್ಟೇ ಅವನೇ ಕೊಟ್ಟಿದ್ದಾನಲ್ಲ, ಕಾಸ್ಟ್ ಪ್ರೈಸ್ ಆಫ್ ಎನ್ ಐಟಮ್ ಈಸ್ 2/3 ಆಫ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ನಮ್ಗೆ ಗೊತ್ತಿಲ್ಲ, ಸೊ X ಅಂತ ಹಾಕೊಂಡಿದ್ದೀವಿ ಇಲ್ಲಿ. ಸೊ ಅದೇ Xನ ಇಲ್ಲೂ ಹಾಕೊಂಡಿದ್ದೀವಿ. ಕರೆಕ್ಟಾ? ಈಗ ವಾಟ್ ಈಸ್ ದ ಗೇನ್ ಆರ್ ಲಾಸ್ ಪರ್ಸೆಂಟೇಜ್ ಆನ್ ದ ಟೈಮ್ ಅಂದರೆ ಇದರಲ್ಲಿ ಪ್ರಾಫಿಟ್ ಆಗಿದೆಯಾ ಇಲ್ಲ ಲಾಸ್ ಆಗಿದೆಯಾ, ಎರಡರಲ್ಲಿ ಯಾವ್ದಾದ್ರು ಒಂದು ಆಗೇ ಆಗಿರುತ್ತೆ. ಕರೆಕ್ಟಾ? ಹೀಗಾಗಿದ್ದಾಗ ಅದು ಯಾವುದಾಗಿರುತ್ತೋ, ಲಾಸ್ ಆದರೆ ಲಾಸ್ ಪರ್ಸೆಂಟೇಜ್ ಕಂಡುಹಿಡಿಯೋಣ, ಪ್ರಾಫಿಟ್ ಆದರೆ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಯೋಣ. ಈಗ ಇದು ಪ್ರಾಫಿಟ್ ಆಗಿದೆಯಾ ಇಲ್ಲ ಲಾಸ್ ಆಗಿದೆಯಾ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ, ಲೆಟ್ ಅಸ್ ಅಸ್ಯೂಮ್ X ಆಸ್ 1. Xನ 1 ಅಂತ ತಗೊಳ್ಳೋಣ. ನೋಡಿ, SP ಈಸ್ ಈಕ್ವಲ್ ಟು 1. ಓಕೆನಾ? ನೆಕ್ಸ್ಟು CP ಈಸ್ ಈಕ್ವಲ್ ಟು 2/3 ಹಾಗೆ ಇರುತ್ತೆ ಇಂಟು 1. ಕರೆಕ್ಟಾ? ಸೊ ಈ 1 ಜೊತೆ ಮಲ್ಟಿಪ್ಲೈ ಮಾಡಿದ್ರು ನಮಗೆ 2/3ನೇ ಸಿಗುತ್ತೆ. ಸೊ 2/3 ಅಂದರೆ ಅರ್ಥ ಏನು? ಇದು ಆಲ್ಮೋಸ್ಟು 1ಗಿಂತ ಕಡಿಮೆ ಬಂದಿರುತ್ತೆ. ಸೊ ಇಲ್ಲಿ 2 3 ಹೋಗಲ್ಲ. ಸೊ ಸ್ಟಾರ್ಟಿಂಗೇ ಪಾಯಿಂಟ್ ಇಡ್ತೀನಿ, 6 ಆಗುತ್ತೆ. ಸೊ 0.6. ಕರೆಕ್ಟಾ? 2/3 ಅಂದರೆ 0.6. ಇನ್ನೂ ಹೋಗ್ತಾ ಇರುತ್ತೆ, ನಮ್ಗೆ ಇಷ್ಟು ಸಾಕು. ಯಾಕೆ? ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಕಂಡುಹಿಡಿಯೋದಕ್ಕೆ. ಸೊ ಇದು 1 ಇದೆ, ಅದು 1.6 ಇದೆ. ಇದ್ಯಾವುದು? ಸೆಲ್ಲಿಂಗ್ ಪ್ರೈಸ್. ಅದ್ಯಾವುದು? ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ಗಿಂತ ಕಾಸ್ಟ್ ಪ್ರೈಸ್ ಕಡಿಮೆ ಇದ್ದರೆ ಅದು ಪ್ರಾಫಿಟ್ ಅಲ್ವಾ? ನಾವು ಫಸ್ಟ್ ಇಂಟ್ರಡಕ್ಷನ್ ಪಾರ್ಟಲ್ಲಿ ನೋಡಿದ್ವಿ. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದು ಕಾಸ್ಟ್ ಪ್ರೈಸ್ ಕಡಿಮೆ ಇದ್ದರೆ ಅದು ಪ್ರಾಫಿಟ್. ಕಾಸ್ಟ್ ಪ್ರೈಸ್ ಜಾಸ್ತಿ ಇದ್ದು ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇದ್ದರೆ ಅದು ಲಾಸ್. ಸೊ ಅಕಾರ್ಡಿಂಗ್ ಟು ದಿಸ್ ನಮಗೀಗ ಪ್ರಾಫಿಟ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಇಲ್ಲಿ SP ಈಸ್ ಈಕ್ವಲ್ ಟು ನಾವು 2 ಅಂತ ತಗೊಂಡ್ರು ಆನ್ಸರ್ ಪ್ರಾಫಿಟ್ಟೇ ಬರುತ್ತೆ. ಓಕೆ, ಸೊ SP ಈಸ್ ಈಕ್ವಲ್ ಟು 3 ಏನೇ ತಗೊಂಡ್ರು ನಮಗೆ ಲಾಸ್ಟ್ ಫೈನಲ್ ಆನ್ಸರ್ ಪ್ರಾಫಿಟ್ ಆಗೇ ಬರುತ್ತೆ. ಓಕೆ, ನೀವು ಒಂದ್ಸರಿ ಚೆಕ್ ಮಾಡಿ. ಓಕೆನಾ? ಈಗ ಪ್ರಾಫಿಟ್ ಅಂತ ಗೊತ್ತಾಗಿದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಯಪ್ಪ ಅಂತ ಅವ್ರು ಹೇಳಿದ್ದಾರೆ. ಕರೆಕ್ಟಾ? ಸೊ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನು? SP ಮೈನಸ್ CP. ಕರೆಕ್ಟಾ? SP ಏನು? X ಮೈನಸ್ 2/3 X ಡಿವೈಡೆಡ್ ಬೈ CP ಅಂದರೆ 2/3 ಆಫ್ X ಇಂಟು 100. ಕರೆಕ್ಟಾ? ಸೊ ಫಸ್ಟ್ ಇದನ್ನು ಸಾಲ್ವ್ ಮಾಡಿಬಿಡೋಣ. ಸಾಲ್ವ್ ಮಾಡಿದಾಗ ಅದು ನಮಗೆ 3x ಮೈನಸ್ 2x ಬೈ 3 ಡಿವೈಡೆಡ್ ಬೈ 2/3 X ಇಂಟು 100. ಕರೆಕ್ಟಾ? ಸೊ ಇದನ್ನು ಮತ್ತೆ ಸಾಲ್ವ್ ಮಾಡ್ಕೊಂಡ್ರೆ x/3 ಡಿವೈಡೆಡ್ ಬೈ 2/3 X ಓಕೆ ಇಂಟು 100. ಓಕೆ, ಇದು 2/3 X ಅಂದರೂ ಒಂದೇ, 2x/3 ಅಂದರೂ ಒಂದೇ. ಸೊ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ಮಿಗೋದು ಇಲ್ಲಿ 1/3 ಮಿಗುತ್ತೆ, ಇಲ್ಲಿ 2/3 ಮಿಗುತ್ತೆ. ಸೊ 1/3 ಡಿವೈಡೆಡ್ ಬೈ 2/3. ಈ ಥರ ಫ್ರ್ಯಾಕ್ಷನ್ ಡಿವಿಷನಲ್ಲಿ ಒಂದು ಮೆಥಡ್ ಹೇಳ್ಕೊಟ್ಟಿದ್ದೆ. ಆ ಮೆಥಡ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಾರ್ಟ್ಕಟ್ ಮೆಥಡ್ ಅಂತ ಒಂದು ವಿಡಿಯೋ ಇಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಈ ಥರ ಆಪ್ರೇಷನ್ಸ್ ಬಂದಾಗ, ಈ ಥರ ಸಿಂಪ್ಲಿಫಿಕೇಷನ್ಸ್ ಬಂದಾಗ ಹೇಗೆ ಈಸಿಯಾಗಿ ಸಾಲ್ವ್ ಮಾಡೋದು, ಕನ್ಫ್ಯೂಷನ್ ಇದ್ದರೆ ಹೇಳ್ಕೊಟ್ಟಿದ್ದೀನಿ. ಇದು ಗೊತ್ತಿಲ್ಲ ಅಂದರೆ ಅದು ನೋಡಿ ಕಲ್ತ್ಕೊಳ್ಳಿ, ಗೊತ್ತಿದ್ದರೆ ಒಳ್ಳೆಯದೇ. ಈಗ 1/3 ಡಿವೈಡೆಡ್ ಬೈ 2/3 ನಾನು 1/3 ಹಾಗೆ ಬರ್ಕೋತೀನಿ. ಈ 2/3ನ 3/2 ಹಾಕೋತೀನಿ. ಸೊ 3 1 3 1. ಸೊ ಆನ್ಸರ್ ನಮಗೆ 1/2 ಇಂಟು 100. ಈ 100 ಹಾಗೆ ಬರ್ಕೊಂಡಿದ್ದೀನಿ. 2 1 ಇದು 2
50ಸಾ? ಸೊ ಟೋಟಲ್ ಆಗಿ 50% ನಮಗೆ ಪ್ರಾಫಿಟ್ ಆಗಿದೆ. ಗೊತ್ತಾಯ್ತಾ? ಈ ಟೆಕ್ನಿಕ್ಕೆ ನಾನು ಆ ಶಾರ್ಟ್ಕಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋದು. ಗೊತ್ತಿದ್ದರೆ ಒಳ್ಳೆಯದು, ಗೊತ್ತಿಲ್ಲ ಅಂದರೆ ನೋಡಿ ಕಲ್ತ್ಕೊಳ್ಳಿ. ಏನಿಲ್ಲ, ಇದರಲ್ಲಿ ಡೇಟಾ ಕೊಟ್ಟಿರೋದಿಲ್ಲ. ಓಕೆನಾ? ಫಸ್ಟು ಸಿ ಪಿ ಕೊಟ್ಟಿದ್ದಾನೆ. ಕಾಸ್ಟ್ ಪ್ರೈಸ್ ಆಫ್ ಒನ್ ಐಟಮ್ ಈಸ್ 2/3 ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸು ಗೊತ್ತಿಲ್ಲ, ಕಾಸ್ಟ್ ಪ್ರೈಸು ಗೊತ್ತಿಲ್ಲ. ಸೊ ಈಗ ಎಸ್ ಪಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹಾಕೊಂಡ್ರೆ ಸಿ ಪಿ ಇಸ್ ಈಕ್ವಲ್ ಟು 2/3 ಆಫ್ ಎಕ್ಸ್. ಕರೆಕ್ಟಾ? ಇದರಲ್ಲಿ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಫಸ್ಟು ಕಂಡುಹಿಡಿಬೇಕು. ಹೇಗೆ? ಎಕ್ಸ್ ಇಸ್ ಈಕ್ವಲ್ ಟು ಯಾವ್ದಾದ್ರು ಒಂದು ವ್ಯಾಲ್ಯೂ ಕೊಡಿ. ಇವಾಗ 5 ಕೊಟ್ಟರೆ ಇಲ್ಲೂ 5 ಹಾಕಿ, 2/3 ಇಂಟು 5 ಅಂತಲೇ ಹಾಕಿ. ಆನ್ಸರ್ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ. ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್, ಲಾಸ್ ಆಗಿದ್ರೆ ಲಾಸ್ ಪರ್ಸೆಂಟೇಜ್. ಇದು ಗೊತ್ತಾದ ಮೇಲೆ ಸುಮ್ಮನೆ ಸಿಂಪ್ಲಿಫೈ ಮಾಡ್ಕೊಂಡೋದ್ರೆ ಸಾಕು, ಆನ್ಸರ್ ಆರಾಮ್ಸೆ ಸಿಕ್ಬಿಡುತ್ತೆ. ಸಿಂಪ್ಲಿಫೈ ಮಾಡಬೇಕಾದ್ರೆ ಹುಷಾರಾಗಿರಬೇಕು. ಈ ಫ್ರ್ಯಾಕ್ಷನ್ಸ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಬಂದಾಗ ಸ್ವಲ್ಪ ಹುಷಾರಾಗಿರಿ, ಆರಾಮ್ಸೆ ಆನ್ಸರ್ ಕಂಡುಹಿಡಿಬೋದು. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಸುಮಿತ್ ಪರ್ಚೇಸ್ಡ್ ಎನ್ ಐಟಮ್ ಫಾರ್ 4000 ರುಪೀಸ್. ಸುಮಿತ್ ಅನ್ನೋನು ಒಂದು ಐಟಮ್ನ 4000 ರುಪೀಸ್ಗೆ ಪರ್ಚೇಸ್ ಮಾಡ್ತಾನೆ ಆ್ಯಂಡ್ ಸೋಲ್ಡ್ ಇಟ್ ಆಟ್ ದ ಗೇನ್ ಆಫ್ 35%. ದ ಸೇಮ್ ಪ್ರಾಡಕ್ಟ್ನ 35% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ. ಫ್ರಮ್ ದಟ್ ಅಮೌಂಟ್, ಈಗ ಸೆಲ್ ಮಾಡಿದ್ಮೇಲೆ ಬಂದಿರುತ್ತಲ್ಲ ಆ ಅಮೌಂಟು, ಅದರಿಂದ ಈ ಪರ್ಚೇಸ್ಡ್ ಅನದರ್ ಐಟಮ್ ಆ್ಯಂಡ್ ಸೋಲ್ಡ್ ಇಟ್ ಆಟ್ ಲಾಸ್ ಆಫ್ 20%. ಈಗ ಬಂದಿರೋ ದುಡ್ಡಲ್ಲಿ, ಓಕೆ, ಫಸ್ಟ್ ಪ್ರಾಡಕ್ಟ್ನ 4000 ತಗೊಂಡು ಅದನ್ನು ಸೆಲ್ ಮಾಡಿ ಬಂದಿರೋ ದುಡ್ಡಲ್ಲಿ ಇನ್ನೊಂದು ಐಟಮ್ ತಗೋತಾನೆ, ಅದನ್ನು ಮಾರ್ತಾನೆ, ಆಗ ಅವನಿಗೆ 20% ಲಾಸ್ ಆಗುತ್ತೆ. ಈಗ ವಾಟ್ ಈಸ್ ದ ಓವರ್ ಆಲ್ ಗೇನ್ ಆರ್ ಲಾಸ್? ಈಗ ಗೇನ್ ಆಗಿದೆಯಾ ಇಲ್ಲ ಲಾಸ್ ಆಗಿದೆಯಾ, ಪ್ರಾಫಿಟ್ ಆಗಿದೆಯಾ ಇಲ್ಲ ಲಾಸ್ ಆಗಿದೆಯಾ ಕಂಡುಹಿಡಿರಿ, ಎಷ್ಟಾಗಿದೆ ಅಂತಲೂ ಹೇಳಿ ಅಂತ ಕೇಳಿದ್ದಾರೆ. ಸೊ ಈಗ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ತಾ ಹೋಗೋಣ. ಈಗ ಒಂದು ಐಟಮ್ನ ನಾನು ಪರ್ಚೇಸ್ ಮಾಡ್ತೀನಿ, ಅದೆಷ್ಟು? ಕಾಸ್ಟ್ ಪ್ರೈಸ್ 4000 ರುಪೀಸ್. ಕರೆಕ್ಟಾ? ಈಗ ಆ ಐಟಮ್ನ ನಾನು 35% ಪ್ರಾಫಿಟಲ್ಲಿ ಮಾರ್ತೀನಿ. ಪ್ರಾಫಿಟ್ ಅಂತ ಅವರೇ ಕೊಟ್ಟಿದ್ದಾರಲ್ವಾ? ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 35%. ಇದೆರಡು ಇಟ್ಕೊಂಡು ನಾನು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೋದು. ಕರೆಕ್ಟಾ? ಆ ಫಸ್ಟ್ ಪ್ರಾಡಕ್ಟ್ನ ಅವನು ಎಷ್ಟು ರೂಪಾಯಿಗೆ ಸೆಲ್ ಮಾಡ್ದ ಅಂತ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 100 ಪ್ಲಸ್ ಆರ್ ಮೈನಸ್ ಪರ್ಸೆಂಟೇಜ್. ಪ್ಲಸ್ ಯಾವಾಗ? ಪ್ರಾಫಿಟ್. ಸೊ ಇಲ್ಲಿ ಪ್ರಾಫಿಟ್ ಆಗಿದೆಯಲ್ಲ, ಸೊ 100 ಪ್ಲಸ್ 35 ಎಷ್ಟು? 135 ಡಿವೈಡೆಡ್ ಬೈ 100 ಇಂಟು ಸಿ ಪಿ. ಸಿ ಪಿ ಎಷ್ಟು? 4000. ಕರೆಕ್ಟಾ? ಸೊ 2 0ಗೆ 2 0 ಹೋಯಿತು. ಈಗ ಫಸ್ಟ್ ಪ್ರಾಡಕ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 4 5s 20, 2 ಕ್ಯಾರಿ, 4 3s 12, 14, ಓಕೆ, 5, ಈ 0ಗೆ ಈ 0 ಹಾಗೆ ಬರ್ಕೋತೀನಿ. ಸೊ ಫಸ್ಟ್ ಪ್ರಾಡಕ್ಟ್ದವನು ಸೆಲ್ಲಿಂಗ್ ಪ್ರೈಸ್ ಎಷ್ಟು? 5400. ಈಗ ಈ 5400ಅಲ್ಲಿ ಇನ್ನೊಂದು ಐಟಮ್ನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿಬಿಟ್ಟು ಅದು 20% ಲಾಸ್ ಆಗಿ ಹೋಗುತ್ತೆ. ಸೊ ಈಗ ಅದರಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕಂಡುಹಿಡಿಯೋಣ. ಈಗ ಈ 5400 ವಿಲ್ ಬಿ ಕಾಸ್ಟ್ ಪ್ರೈಸ್. ಕರೆಕ್ಟಾ? ಈ ಬಂದಿರೋ ದುಡ್ಡಲ್ಲೇ ತಾನೇ ಇನ್ನೊಂದು ಐಟಮ್ ತಗೊಳ್ಳೋದು. ಈಗ ಕಾಸ್ಟ್ ಪ್ರೈಸ್ ವಿಲ್ ಬಿ 5400. ಓಕೆ, ಈಗ ಅದು 20% ಲಾಸ್ ಆಗಿದೆ. ಸೊ ಲಾಸ್ ಆಫ್ 20%. ಇದನ್ನ ಇಟ್ಕೊಂಡು ಮತ್ತೆ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಯೋಣ. ಸೊ 100 ಮೈನಸ್ 20, ಮೈನಸ್ ಯಾಕೆ? ಲಾಸ್ ಆಗಿದೆ. 100 ಮೈನಸ್ 20 ಎಷ್ಟು? 80 ಡಿವೈಡೆಡ್ ಬೈ 100 ಇಂಟು 5400. ಇದೇ ಇಂಪಾರ್ಟೆಂಟ್. ಯಾಕೆ? ಕಾಸ್ಟ್ ಪ್ರೈಸ್ ಸ್ಟಾರ್ಟಿಂಗಲ್ಲಿ ಸಿಕ್ತು ಅಂತ ಅದನ್ನೇ ಇಲ್ಲಿ ಹಾಕೊಂಡ್ಬಿಡಬಾರ್ದು, ಅದು ತಪ್ಪು. ಈ ಪ್ರಾಡಕ್ಟ್ಗೆ, ಸೆಕೆಂಡ್ ಪ್ರಾಡಕ್ಟ್ಗೆ ಕಾಸ್ಟ್ ಪ್ರೈಸ್ ಏನು? 5400. ಓಕೆನಾ? ಸೊ 2 0ಗೆ 2 0 ಹೋಯಿತು. ಈಗ 8 4s 32, 3 ಕ್ಯಾರಿ, 8 5s 40, 43. ಕರೆಕ್ಟಾ? ಈ 0ಗೆ ಈ 0 ಹಾಗೆ ಹಾಕೋತೀನಿ. ಸೊ ಈಗ ಸೆಲ್ಲಿಂಗ್ ಪ್ರೈಸ್ ಆಫ್ ಸೆಕೆಂಡ್ ಪ್ರಾಡಕ್ಟ್ ಎಷ್ಟು? 4320. ಬಟ್ ಅದನ್ನು ಕಾಸ್ಟ್ ಪ್ರೈಸ್ ಎಷ್ಟಿತ್ತು? 5400. ಸೊ ಓವರ್ ಆಲ್ ಅವನಿಗೆ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ? ಫಸ್ಟ್ ಅವನು 4000 ರುಪೀಸ್ ಇನ್ವೆಸ್ಟ್ ಮಾಡಿದ್ದ ಒಂದು ಪ್ರಾಡಕ್ಟ್ ಮೇಲೆ, ಲಾಸ್ಟಲ್ಲಿ ಅವನಿಗೆ 4320 ರುಪೀಸ್ ಬಂದಿದೆ. ಸೊ ಇದು ಆಬ್ವಿಯಸ್ಲಿ ಪ್ರಾಫಿಟ್. ಸೊ ಈಗ ಪ್ರಾಫಿಟ್ ಎಷ್ಟಾಗಿದೆ? ಪ್ರಾಫಿಟ್ ಇಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. ಕರೆಕ್ಟಾ? ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೋಡಿದ್ವಲ್ಲ, ಅದೇ ಇದು. ಸೊ ಎಸ್ ಪಿ ಎಷ್ಟು? 4320, ಸಿ ಪಿ 4000. ಸೊ ಪ್ರಾಫಿಟ್ ಆರ್ ಲಾಸ್ ಎಷ್ಟು ಅಂತ ಕೇಳಿದ್ದಾರೆ, ಪರ್ಸೆಂಟೇಜ್ ಕೇಳಿಲ್ಲ, ಪ್ರಾಫಿಟ್ ಆರ್ ಲಾಸ್. ಸೊ
320 rupees ಪ್ರಾಫಿಟ್. ಇಷ್ಟೇ, ಗೊತ್ತಾಯ್ತಾ? ಅವನೊಂದು ಪ್ರಾಡಕ್ಟ್ ತಗೋತಾನೆ, ಅದನ್ನು ಸೆಲ್ ಮಾಡ್ತಾನೆ, ಮಾಡಿದ್ಮೇಲೆ ಇಷ್ಟು ರೂಪಾಯಿ ಬರುತ್ತೆ. ಇದರಿಂದ ಇನ್ನೊಂದು ಪ್ರಾಡಕ್ಟ್ ತಗೋತಾನೆ. ಈಗ ಇದು ಕಾಸ್ಟ್ ಪ್ರೈಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ? ಇದನ್ನು ಯೂಸ್ ಮಾಡ್ಕೊಂಡಿರ್ತಾರೆ, ಅವ್ನು ಇನ್ನೊಂದು ಐಟಮ್ನ ಪರ್ಚೇಸ್ ಮಾಡೋದು. ಸೊ ಕಾಸ್ಟ್ ಪ್ರೈಸ್, ಅದರಲ್ಲಿ 20% ಲಾಸ್ ಆಗುತ್ತೆ. ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಕಂಡುಹಿಡಿಯಿರಿ. ಸೊ ಎರಡು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಿದ್ದು ಅವನ ಹತ್ರ ಫೈನಲ್ ಬಂದಿರೋ ದುಡ್ಡು ಎರಡನ್ನೂ ಸಪ್ರಾಕ್ಟ್ ಮಾಡಿದ್ರೆ ಪ್ರಾಫಿಟ್ ಆರ್ ಲಾಸ್ ಅಂತ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. ಎ ಫ್ರೂಟ್ ಸೆಲ್ಲರ್ ಬಾಯ್ಸ್ 2 lemon ಫಾರ್ ಎ ರೂಪಿ. 1 ರೂಪಾಯಿಗೆ 2 ಲೆಮನ್ನ ಪರ್ಚೇಸ್ ಮಾಡಿರ್ತಾನೆ. ಸೆಲ್ಸ್ ದೆಮ್ ಆಟ್ 5 ಫಾರ್ 3 rupees. 5 ನಿಂಬೆಹಣ್ಣಿಗೆ 5 ಲೆಮನ್ಸ್ಗೆ 3 rupees ಆಗಿ ಸೆಲ್ ಮಾಡ್ತಾನೆ. ವಾಟ್ ಈಸ್ ದ ಗೇನ್ ಪರ್ಸೆಂಟೇಜ್? ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಪರ್ಸೆಂಟೇಜ್ ಯಾವುದು ಗೇನ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ, ಪ್ರಾಫಿಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಫಸ್ಟ್ ಈಗ 1 ರೂಪಾಯಿಗೆ, ಓಕೆ, 1 ರೂಪಿಗೆ 2 ಲೆಮನ್ಸ್, ಕರೆಕ್ಟಾ? 1 ಲೆಮನ್ಗೆ, ಓಕೆ, 1 ಲೆಮನ್ಗೆ ಎಷ್ಟು? 0.5 rupees, ಕರೆಕ್ಟಾ? ಇದೇ ಇಂಪಾರ್ಟೆಂಟ್. ಓಕೆ, 1 ರೂಪಿಗೆ 2 ಲೆಮನ್ ಆದರೆ 1 ಲೆಮನ್ಗೆ ಎಷ್ಟು? 50 ಪೈಸೆ. ಆ 50 ಪೈಸೆನ ನಾನು 0.5 rupees ಅಂತ ಬರ್ಕೋಬೋದು, ಕರೆಕ್ಟಾ? ಇದು ನನಗೆ ಕಾಸ್ಟ್ ಪ್ರೈಸ್ ಆಫ್ 1 ಲೆಮನ್, ಕರೆಕ್ಟಾ? 1 ಲೆಮನ್ದು ಕಾಸ್ಟ್ ಪ್ರೈಸ್ ಎಷ್ಟು? 0.5 rupees. ಈಗ ನೆಕ್ಸ್ಟ್ ಅವನೇನು ಮಾಡಿದ್ದಾನೆ, 5 ಲೆಮನ್ಸ್ನ 3 rupeesಗೆ ಸೆಲ್ ಮಾಡಿದ್ದಾನೆ, ಕರೆಕ್ಟಾ? ಸೊ 5 ಲೆಮನ್ಗೆ 3 rupees ಆಗಿ ಸೆಲ್ ಮಾಡಿದ್ದಾನೆ. ಈಗ 1 ಲೆಮನ್ಗೆ ಎಷ್ಟು ರೂಪಾಯಿಯಾಗಿ ಸೆಲ್ ಮಾಡಿದ್ದಾನೆ ಅಂತ ಕಂಡುಹಿಡಿಬೇಕು ಅಂದರೆ 3/5 rupees. ದಿಸ್ ವಿಲ್ ಬಿ ಈಸ್ ಈಕ್ವಲ್ ಟು 0.6 rupees. ಓಕೆ, ಇದು ಸೆಲ್ಲಿಂಗ್ ಪ್ರೈಸ್. ಅರ್ಥ ಆಯ್ತಾ? ನೋಡಿ, ಕಾಸ್ಟ್ ಪ್ರೈಸ್ ಅವನು 1 ಲೆಮನ್ಗೆ 0.5 50 ಪೈಸೆ ಆಗಿತ್ತು. ಬಟ್ ಅವ್ನು ಸೆಲ್ ಮಾಡಿರೋದು ಎಷ್ಟಕ್ಕೆ? 60 ಪೈಸೆಗೆ. 0.6 rupees ಅಂದರೆ 60 ಪೈಸೆಗೆ. ನೋಡಿ, 5 ಲೆಮನ್ಸ್ನ ಅವನು 3 rupeesಗೆ ಸೆಲ್ ಮಾಡಿದ್ದಾನೆ. ಸೊ 1 ಲೆಮನ್ಗೆ ಬೇಕು ಅಂದರೆ ಈ 5ನ ಆ ಕಡೆ ಕಳಿಸೋಣ. 5ನ ಆ ಕಡೆ ಕಳಿಸಿದಾಗ 3/5 ಆಗುತ್ತೆ. 3/5 ಎಷ್ಟು? 0.6 rupees. ಓಕೆ, ಸೊ ಆಗ 1 ಲೆಮನ್ನ ಅವನು 0.6 rupeesಗೆ ಸೆಲ್ ಮಾಡಿದ್ದಾನೆ, ಅಂದರೆ 60 ಪೈಸೆಗೆ ಸೆಲ್ ಮಾಡಿದ್ದಾನೆ. ಈಗ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿರೋದಲ್ವ ಅವರು. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು SP. ಇದು ಸೆಲ್ಲಿಂಗ್ ಪ್ರೈಸ್, ಇದು ಕಾಸ್ಟ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 0.6 ಮೈನಸ್ 0.5 ಡಿವೈಡೆಡ್ ಬೈ 0.5 ಇಂಟು 100, ಕರೆಕ್ಟಾ? 0.5 CP, ಇದು CP. ಸೊ 0.1 ಡಿವೈಡೆಡ್ ಬೈ 0.5 ಇಂಟು 100. ಓಕೆ, ಆಗಲೇ ಹೇಳಿದಾಗೆ ಇಲ್ಲಿ ಒಂದು ಶಾರ್ಟ್ಕಟ್ ಯೂಸ್ ಮಾಡ್ತೀನಿ. ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಅಂದರೆ ಈ ಥರ ಸಿಚುಯೇಷನ್ಸ್ ಬಂದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ 0.5 ಡಿವೈಡೆಡ್ ಬೈ 100 ಅಂದರೆ ಅದು 200 ಆಗುತ್ತೆ. ಸೊ 0.1 ಇಂಟು 200. ಇದು ಹೇಗೆ ಅಂತ ನೀವು ನಾರ್ಮಲಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಇದೇ ಆನ್ಸರೇ ಬರುತ್ತೆ. ಇದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಈ ಥರ ಶಾರ್ಟ್ಕಟ್ಸ್ ನೀವು ಯೂಸ್ ಮಾಡಬೇಕಾದ್ರೆ ಈ ಥರ ತುಂಬ ಇದೆ. ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಓಕೆ, ಸೊ 0.1 ಇಂಟು 200. ಸೊ ಇದೇನಾಗುತ್ತೆ? 20%, ಕರೆಕ್ಟಾ? ಸೊ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 20%. ಅರ್ಥ ಆಯ್ತಾ? ಸೊ ಡೆಸಿಮಲ್, ಮಲ್ಟಿಪ್ಲಿಕೇಶನ್, ಫ್ರ್ಯಾಕ್ಷನ್ ಎಲ್ಲ ಅದನ್ನು ಬೇಸಿಕ್ ವಿಡಿಯೋ ಮಾಡಿದ್ದೀನಿ, ಅದ್ರ ಮೇಲೆ ಶಾರ್ಟ್ಕಟ್ಟು ಮಾಡಿದ್ದೀನಿ. ಅದೆರಡರ ಲಿಂಕು ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಅದನ್ನು ನೋಡಿಕೊಂಡು ಈ ಶಾರ್ಟ್ಕಟ್ ಮೆಥಡ್ಸ್ನ ಕಲ್ತ್ಕೊಳ್ಳಿ. ಇಷ್ಟೇ. ಸೊ ಫಸ್ಟ್ ಅವನು 2 ಲೆಮನ್ಸ್ನ 1 ರೂಪಿಗೆ ಪರ್ಚೇಸ್ ಮಾಡಿದ್ದಾನೆ. ಸೊ 1 ಲೆಮನ್ಗೆ ಎಷ್ಟು ರೂಪಾಯಿ ಆಯಿತು? 0.5 ಅಂದರೆ 50 ಪೈಸೆ ಆಯಿತು. ಅದೇನದು? ಕಾಸ್ಟ್ ಪ್ರೈಸ್, ಅವನು ತಗೊಂಡಿದ್ದು, ಪರ್ಚೇಸ್ ಮಾಡಿದ್ದು. ಇಲ್ಲಿ 5 ಲೆಮನ್ಸ್ನ 3 ರೂಪೀಸ್ಗೆ ಸೆಲ್ ಮಾಡಿದ್ದಾನೆ. ಸೊ ಹಾಗಾದರೆ ಬರೋದು ನಮಗೆ ಸೆಲ್ಲಿಂಗ್ ಪ್ರೈಸ್, ಕರೆಕ್ಟಾ? ಸೊ 5 ಲೆಮನ್ಸ್ಗೆ 3 ರೂಪೀಸ್ ಆದರೆ 1 ಲೆಮನ್ಗೆ ಎಷ್ಟು? ಈ 5ನ ಆ ಕಡೆ ಕಳಿಸಿ, ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 0.6 ಅಂದರೆ ಎಷ್ಟು? 60 ಪೈಸೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾನೆ. ಫಾರ್ಮುಲಾ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಶಾರ್ಟ್ಕಟ್ ಕೊಡ್ತೀರಾ, ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ತೀರಾ, ಇಲ್ಲ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಷ್ಟೇ ಇದಕ್ಕೂ. ಆಮೇಲೆ ಆನ್ಸರ್ನ ಕಂಡುಹಿಡ್ತೀರಾ. ಸೊ ಪ್ರಾಫಿಟ್ ಈಸ್ 20%. ಇಷ್ಟೇ.
ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ ನೋಡಿದಾಗೆ ಬೇಸಿಕ್ ವಿಡಿಯೋದಲ್ಲಿ ಅದರಲ್ಲಿ ಎಲ್ಲ ಡೈರೆಕ್ಟ್ ಕ್ವಶನ್ ನೋಡಿದ ತಕ್ಷಣ ಫಾರ್ಮುಲಾನ ಅಪ್ಲೈ ಮಾಡ್ಬೋದಾಯಿತು, ಕರೆಕ್ಟಾ? ಬಟ್ ಈ ಪಾರ್ಟಲ್ಲೂ ಅಷ್ಟೇ ನೋಡಿದ ತಕ್ಷಣ ಸೇಮ್ ಫಾರ್ಮುಲಾಸೇ ಯೂಸ್ ಮಾಡ್ತೀವಿ, ಸ್ವಲ್ಪ ಥಿಂಕ್ ಮಾಡಬೇಕು ಅಷ್ಟೇ. ಸೊ ಇದೆರಡು ಕರೆಕ್ಟಾಗಿ ಗೊತ್ತಾದರೆ ಆರಾಮ್ಸೆ ನೀವು ಯಾವುದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್ ಬಂದರೂ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಸ್ವಲ್ಪ ಟಫ್ ಲೆವೆಲ್ ಕ್ವಶನ್ಸ್ನ ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡೋದು ಅಂತ. ಥ್ಯಾಂಕ್ ಯು.